ನಂದಿನಿ ಅಂಗಡಿಯಲ್ಲಿನ ಬಟ್ಟೆಗಳನ್ನು ನೋಡುತ್ತಾ ಅದರ ಮೇಲಿನ ಪ್ರೈಸ್ ಟ್ಯಾಗ್ ನೋಡುತ್ತಾಳೆ. ಅವುಗಳನ್ನು ಅಲ್ಲಿಯೇ ಬಿಟ್ಟು ಮುಂದೆ ಮುಂದೆ ಹೋಗುತ್ತಿದ್ದಳು. ಆದರೆ ಆಕೆ ಕೈ ಹಾಕಿದ್ದ ಅಷ್ಟೂ ಬಟ್ಟೆಗಳು ಒಂದಕ್ಕಿಂತ ಒಂದು ದುಬಾರಿ ಬಟ್ಟೆಗಳು ಅನಿಸುತ್ತಿದ್ದವು. ಹಾಗಾಗಿ ಅವಳಿಗೆ ಏನು ಮಾಡುವುದು, ಒಂದೊಂದು ಬಟ್ಟೆಯೇ ಇಷ್ಟೊಂದು ರೇಟ್ ಇದೆಯಲ್ಲ, ಇದೇನಿವರು ಬಟ್ಟೆ ರೇಟ್ ಹಾಕಿದ್ದಾರಾ ಇಲ್ಲ ಅಂಗಡಿದ ರೇಟ್ ಕೂಡ ಸೇರಿಸಿ ಹಾಕ್ಬಿಟ್ಟಿದ್ದಾರಾ ಗೊತ್ತಾಗ್ತಿಲ್ವೇ. ಒಂದೊಂದು ಬಟ್ಟೆಗಳಿಗೆ ನನ್ನ ಒಂದೊಂದು ತಿಂಗಳ ಸಂಬಳ ಆಗುವಷ್ಟಿದೆ ಎಂದುಕೊಳ್ಳುತ್ತಾ ಮುಂದೆ ಮುಂದೆ ಹೋಗುತ್ತಿದ್ದರೆ ನಿಂತು ಎಲ್ಲವನ್ನೂ ನೋಡುತ್ತಿದ್ದ ದತ್ತುಗೆ ಅರ್ಥವಾಗಿತ್ತು. ದತ್ತು ನಂದಿನಿಗೆ, ಯಾಕೆ ಯಾವ ಬಟ್ಟೆನೂ ಇಷ್ಟ ಆಗ್ತಾ ಇಲ್ವಾ, ಬೇರೆ ಕಡೆ ಹೋಗೋಣವಾ ಎಂದಿದ್ದ. ದತ್ತು ದನಿ ಕೇಳಿದ್ದ ನಂದಿನಿ ಹಿಂದೆ ತಿರುಗಿ, ಹಾಗೇನೂ ಇಲ್ಲ ಎಂದು ಮತ್ತೊಂದು ಬಟ್ಟೆ ಹಿಡಿದು ಪ್ರೈಸ್ ಟ್ಯಾಗ್ ನೋಡಿದ್ದಳು. 21,000 ಬರೆದಿತ್ತು. ಅಯ್ಯೋ, ಇದೊಂದು ಟೀ ಶರ್ಟ್ಗೆ 21,000 ಬರೆದಿದೆಯಲ್ಲ, ಇಷ್ಟು ದುಡ್ಡಿನಲ್ಲಿ 21 ಜೊತೆ ಟೀ ಶರ್ಟ್ ಮತ್ತು ಜೀನ್ಸ್ ತಗೋತಿದ್ನೇನೋ ಎಂದುಕೊಂಡಳು. ಅದೇ ಟೀ ಶರ್ಟನ್ನು ಅಲ್ಲಿಯೇ ಬಿಟ್ಟು ಮತ್ತೆ ಮುಂದೆ ಹೋದಳು. ನೀನು ದುಡ್ಡು ನೋಡಿ ಬಟ್ಟೆ ಸೆಲೆಕ್ಟ್ ಮಾಡಬೇಡ, ನಿನಗೆ ಯಾವ ಬಟ್ಟೆ ಇಷ್ಟ ಆಗುತ್ತೋ ಆ ಬಟ್ಟೆಯನ್ನು ಸೆಲೆಕ್ಟ್ ಮಾಡು. ಬಟ್ಟೆ ಯಾವಾಗಲೂ ಇಷ್ಟ ಆಗಿರೋದು ತಗೋಬೇಕು ಅಲ್ವಾ ಎಂದಿದ್ದ. ನಂದಿನಿ ದತ್ತು ಮಾತು ಕೇಳಿ ಸರಿ ಎಂದು ತಲೆ ಆಡಿಸಿ ಮತ್ತೆ ಮುಂದೆ ಹೆಜ್ಜೆ ಇಡಲು ಅವಳು ಮೊದಲ ಆಸೆಯಿಂದ ನೋಡಿದ್ದ ಒಂದೆರಡು ಬಟ್ಟೆಗಳನ್ನು ಗಮನಿಸಿದ ದತ್ತು, ಇವುಗಳನ್ನು ಪ್ಯಾಕ್ ಮಾಡಿಸಲಾ ಎಂದಿದ್ದ. ನಂದಿನಿ ಅವನ ಕೈಲಿದ್ದ ಬಟ್ಟೆ ನೋಡಿ, ಅಯ್ಯೋ ಬೇಡ, ಅವು 2.5ರಿಂದ 1 ಲಕ್ಷದ ಮೇಲೆ ಬಿಲ್ಲಿದೆ ನೋಡಿ, ಇವರು ತುಂಬ ಮೋಸ ಮಾಡ್ತಾರೆ. 1 ಲಕ್ಷಕ್ಕೆ 10 ಗ್ರಾಮ್ ಚಿನ್ನಾನೇ ಬರುತ್ತಂತೆ, ಅಂಥದ್ರಲ್ಲಿ ಇವರೇನು ವರ್ಷಕ್ಕೆಲ್ಲ ಹರಿದು ಹೋಗೋ ಬಟ್ಟೆಗೆ ಅಷ್ಟು ದುಡ್ಡು ಹಾಕಿದ್ದಾರೆ ಎಂದು ಅವನ ಕೈಯಿಂದ ಬಟ್ಟೆಯನ್ನು ಪಡೆದು ರ್ಯಾಕ್ಗೆ ಮತ್ತೆ ನೇತು ಹಾಕಿ ಹೋಗಿದ್ದಳು. ಅವಳು ಹೇಳಿದ ಮಾತು, ಹೇಳಿದ ಶೈಲಿ ದತ್ತು ಮನಸ್ಸಿಗೆ ಹಿಡಿಸಿತ್ತು. ಹಾಗಾಗಿ ಮುಗುಳು ನಗೆ ಅವನ ಪರ್ಮಿಷನ್ಗೂ ವೆಯ್ಟ್ ಕೂಡ ಮಾಡದೆ ಮುಖದ ಮೇಲೆ ಪ್ರೆಸೆಂಟ್ ಸರ್ ಎಂದು ಬಂದು ನಿಂತಿತ್ತು. ನಂದಿನಿ ಮುಂದೆ ಮುಂದೆ ಹೋದ ಮೇಲೆ ದತ್ತು ಅವೆರಡು ಬಟ್ಟೆಗಳನ್ನು ತೆಗೆದು ಅಲ್ಲೇ ಇದ್ದ ಸೇಲ್ಸ್ ಗರ್ಲ್ಗೆ ಕೈಗೆ ನೀಡಿ ಇವುಗಳನ್ನು ಪ್ಯಾಕ್ ಮಾಡುವಂತೆ ಹೇಳಿದ್ದ. ಸೇಲ್ಸ್ ಗರ್ಲ್ ಅವನ ಕೈಯಿಂದ ಬಟ್ಟೆ ತೆಗೆದುಕೊಂಡು ಸರಿ ಸರ್ ಎಂದು ಹೋಗಿದ್ದಳು. ಹಾಗೂ ಹೀಗೂ ಇಡೀ ಅಂಗಡಿ ಹುಡುಕಿ ಅಲ್ಲಿದ್ದ ಬಟ್ಟೆಗಳಲ್ಲಿ ಕಡಿಮೆ ದುಡ್ಡು ಎನಿಸಿದ್ದ ಒಂದೆರಡು ಬಟ್ಟೆಗಳನ್ನು ತಂದು ನಿಂತಳು ನಂದಿನಿ. ದತ್ತು ಒಮ್ಮೆ ಅವಳ ಕೈಲಿದ್ದ ಬಟ್ಟೆ ನೋಡಿದ್ದ. ಅವನಿಗೆ ಗೊತ್ತಾಗಿತ್ತು ಈಕೆ ಇವುಗಳನ್ನು ಇಷ್ಟಪಟ್ಟು ಅಲ್ಲ, ಕಡಿಮೆ ಬೆಲೆ ನೋಡಿ ತಂದಿದ್ದಾಳೆ ಎಂದು. ಆದರೆ ಅದನ್ನು ಹೇಗೆ ಅವಳನ್ನು ಕೇಳುವುದು ಎಂದು ಅವಳಿಗೂ ಹೇಳಲು ಸಾಧ್ಯವಾಗಲಿಲ್ಲ. ನಂದಿನಿ ನಕಲಿಯಾಗಿ ನಗುತ್ತಾ ತನ್ನ ಕಣ್ಣನ್ನು ಕೈಗಳಿಗೆ ತೋರಿಸುತ್ತಾ, ನನಗೆ ಇಷ್ಟೇ ಸಾಕು, ಇಲ್ಲೂ ಇಷ್ಟೇ ನನಗೆ ಇಷ್ಟ ಆಗಿತ್ತು ಎಂದು ಅವಳ ಮಾತು ಕೇಳಿದ ದತ್ತು ನಗುತ್ತಾ, ಹೌದಾ, ಇಷ್ಟ ಆದ್ವಾ ಎಲ್ಲ ಎಂದಿದ್ದ. ನಂದಿನಿ, ಹಾಂ ಹೌದು, ಇಷ್ಟ ಆದೋ, ಅದಕ್ಕೆ ಅಲ್ವಾ ಇಷ್ಟೆಲ್ಲ ಹುಡುಕಿ ತಂದಿದ್ದು ಎಂದಳು. ಅವಳ ಮಾತಿಗೆ ದತ್ತುಗೆ ನಗುವುದನ್ನು ಬಿಟ್ಟು ಬೇರೆ ಏನು ಮಾಡಬೇಕು ಅನ್ನಿಸಲಿಲ್ಲ. ನಂದಿನಿ ಇದೇ ಮೊದಲ ಬಾರಿಗೆ ದತ್ತು ಮುಖದಲ್ಲಿ ಅಷ್ಟು ಪ್ರಶಾಂತವಾದ ನಗುವನ್ನು ನೋಡಿದ್ದಳು. ಆ ನಗುವಲ್ಲೇ ಆಕೆ ಕಳೆದು ಹೋಗಿದ್ದಳು. ಮತ್ತೆ ದತ್ತು ಕೇಳಿದ್ದ, ಇವು ನಿನಗೆ ನಿಜ ಇಷ್ಟ ಆದ್ವಾ ಎಂದು. ನಂದಿನಿ ಮತ್ತೆ ಹೌದು ಎಂದು ತಲೆ ಆಡಿಸಿದಳು. ಸರಿ, ಮತ್ತೆ ಇಲ್ಲೇನಾದರೂ ತಗೊಳ್ಳೋದಿದೆಯಾ ಎಂದಿದ್ದ. ಆಕೆ ಇಲ್ಲ ಎಂದು ತಲೆ ತಗ್ಗಿಸಿದವಳು, ಅಲ್ವೇ ನಂದಿನಿ, ನೀನೇನು ಅವನನ್ನೇ ತಿನ್ನುವಂತೆ ನೋಡ್ತೀಯಲ್ಲ ಎಂದು ತನ್ನ ಮನಸ್ಸನ್ನೇ ಬೈಕೊಳ್ಳುತ್ತಾ, ಹೋಗೋಣವಾ ಎಂದಳು. ಅವನು ಸರಿ, ನೀನು ಆಚೆ ಕೌಂಟರ್ ಹತ್ರ ಇರು, ಬರ್ತೀನಿ ಎಂದಿದ್ದ. ಆಕೆ ಸರಿ ಎಂದುಕೊಂಡು ತಾನೇ ತಂದಿದ್ದ ಬಟ್ಟೆಗಳನ್ನು ನೋಡಿಕೊಳ್ಳುತ್ತಾ ಹೋಗುತ್ತಿದ್ದರೆ ಅವಳ ಮನಸ್ಸು, ಇವರು ಇಷ್ಟು ಸಿಂಪಲ್ ಬಟ್ಟೆಗಳಿಗೇ ಇಷ್ಟು ದುಡ್ಡು ಹಾಕಿದ್ದಾರಲ್ಲ, ನಮ್ಮ ಕಾಕ ಅಂಗಡಿಯಲ್ಲಿ ಇಷ್ಟು ದುಡ್ಡಿಗೆ ಅದೆಷ್ಟು ಬಟ್ಟೆ ಬರ್ತಿದ್ವು, ನಾನು ಲೆಕ್ಕಾಚಾರ ಮಾಡಿ ತಂದರೆಯೇ ಇಷ್ಟೊಂದು ಬಿಲ್ ಇದೆಯಲ್ಲ, ನಾನು 4ಕ್ಕೆ ಒಂದು 8,000 ಆಗಬಹುದು, ಆದರೂ ನನ್ನ ಬಡ್ಜೆಟ್ ಇಷ್ಟೊಂದು ಕಾಸ್ಟ್ಲಿಯ ಬಟ್ಟೆಗಳಿಗೆ ಸೂಟ್ ಆಗಲ್ಲ. ಎಷ್ಟು ಹಣದಿಂದ ನಾನು ಮತ್ತೆ ಶಮಿತಾ 1 ತಿಂಗಳ ರೇಷನ್ ತೆಗೆದುಕೊಂಡು ಒಂದೆರಡು ಸಂಡೇ ಪಿಜ್ಜಾ ಪಾರ್ಟಿ ಕೂಡ ಮಾಡ್ತಿದ್ವೋ ಏನೋ ಎಂದುಕೊಂಡು ಹೋಗುತ್ತಿದ್ದಳು. ಅವಳು ಹೋದ ನಂತರ ತನಗೆ ಆ ಅಂಗಡಿಯಲ್ಲಿ ಇಷ್ಟವಾದ ಮತ್ತು ನಂದಿನಿ ಯಾವ ಯಾವ ಡ್ರೆಸ್ಗಳನ್ನು ಟಚ್ ಮಾಡಿದ್ದಳೋ ಆ ಡ್ರೆಸ್ಗಳೆಲ್ಲವನ್ನೂ ನೋಡುತ್ತಾ ಅಲ್ಲೇ ಇದ್ದ ಸೇಲ್ಸ್ ಗರ್ಲ್ ಕೇಳಿದ್ದ ನಂದಿನಿಯ ಡ್ರೆಸ್ ಅಳತೆ. ಅವಳು ತಿಳಿಸಿದ ನಂತರ ಲೆಕ್ಕವೇ ಹಾಕದೆ ಇಷ್ಟವಾದ ಬಟ್ಟೆಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಸೇಲ್ಸ್ ಗರ್ಲ್ ಕೈಗೆ ನೀಡಿದ್ದ. ಮತ್ತು ಬೇಗ ಬೇಗ ಇವುಗಳನ್ನೆಲ್ಲ ಪ್ಯಾಕ್ ಮಾಡಿ ಬಿಲ್ ಹಾಕಿರಿ ಮತ್ತು ಹೋಗಿ ಬರ್ತೇವೆ ಎಂದಿದ್ದ. ಸೇಲ್ಸ್ ಗರ್ಲ್ ಅವಳ ಕೈಲಿದ್ದ ಬಟ್ಟೆಗಳ ರಾಶಿ ನೋಡುತ್ತಾಳೆ. ಇವರ ಮೇಡಮ್ ಅದೆಷ್ಟು ಲಕ್ಕಿ ಅಲ್ವಾ ಅನ್ನಿಸುತ್ತೆ. ನಂತರ ಆಕೆ ಕೌಂಟರ್ ಕಡೆ ಹೋಗಿದ್ದಳು. ದತ್ತು ಕೂಡ ಇದ್ಯಾವುದು ನನಗೆ ಸಂಬಂಧವೇ ಇಲ್ಲವೇನೋ ಅನ್ನುವಂತೆ ಹೋಗಿದ್ದ. ನಂದಿನಿ ಕೈಲಿದ್ದ ಬಟ್ಟೆಗಳನ್ನು ಕೌಂಟರ್ಗೆ ಕೊಡಿಸಿ ಬಿಲ್ ಹಾಕಿರಿ, ನಾವು ಬರುತ್ತೇವೆ ಎಂದಿದ್ದ. ಅವನ ಹಿಂದೆ ಹಿಂದೆ ನಂದಿನಿ ಹೋಗಿದ್ದಳು. ಸೀರೆಗಳು ಇದ್ದ ಅಂಗಡಿಗೆ ಹೋಗುವ ದಾರಿಯಲ್ಲಿ ಮಾನಸಿ ಮತ್ತು ಧೀರಜ್ ಎದುರಾಗಿದ್ದರು. ದತ್ತು ಅವರನ್ನು ನೋಡಿಯೂ ನೋಡದಂತೆ ಹೋಗುತ್ತಿರುವಾಗ ನಂದಿನಿ ಕೂಡ ಅವರನ್ನು ಮೊದಲೇ ನೋಡಿದ್ದರಿಂದ ಸ್ವಲ್ಪ ಭಯಪಟ್ಟಿದ್ದಳು. ಮಾನಸಿ ದತ್ತು ಅವರನ್ನು ಇಗ್ನೋರ್ ಮಾಡಿ ಹೋಗುತ್ತಿರುವುದನ್ನು ನೋಡಿ
ಏನು ಮದುವೆ ಗಂಡು ಒಬ್ಬನೇ ಮಾಲ್ ಸುತ್ತುತ್ತಿದ್ದೀಯಾ? ಯಾಕೆ 2 ದಿನಕ್ಕೆ ನಿನ್ನ ಹೆಂಡತಿ ಬೇಜಾರಾಗ್ಬಿಟ್ಲಾ? ಇಲ್ಲ ನೀನೇ ಅವಳಿಗೆ ಬೇಜಾರಾಗಿ ಅವಳೇ ಎಲ್ಲಾದರೂ ಓಡೋದ್ಲ ಬಿಟ್ಲಾ? ಅದಕ್ಕೇನಾದರೂ ಮಾಲಲ್ಲಿ ಹುಡುಕಾಡ್ತಿದ್ದೀಯಾ? ಅದಕ್ಕೇನಾದರೂ ಹುಡುಕಾಟಕ್ಕೆ ಬಂದಿದ್ದೀಯಾ ಎನ್ನುತ್ತಾ ಧೀರಜ್ ಕೈಗೆ ಹೈಫೈ ಕೊಡಲು ಅವನು ಹೌದು ಇರಬಹುದು, ಅವಳೇ ಇವನನ್ನು ಬಿಟ್ಟು ಹೋಗಿರಬಹುದು ಇದು ಜೋರಾಗಿ ನಗತೊಡಗಿದ್ದರು. ನಂದಿನಿ ಅವರಿಂದ ಸ್ವಲ್ಪವೇ ದೂರದಲ್ಲಿದ್ದರೂ ಎಲ್ಲವೂ ಕೇಳಿಸುತ್ತಿತ್ತು. ಆದರೆ ಇಬ್ಬರ ಮದುವೆಯನ್ನು ಸೀಕ್ರೆಟ್ ಆಗಿ ಇಡಲು ಇಬ್ಬರೂ ಡಿಸೈಡ್ ಮಾಡಿರುವುದರಿಂದ ಆಕೆ ದೂರದಲ್ಲಿಯೇ ನಿಂತು ನೋಡುತ್ತಿದ್ದರು. ಏನಾದರೂ ಆಗಲಿ, ಎಲ್ಲವನ್ನು ದತ್ತುವೇ ಹೇಳಲಿ ಎಂದು ಕಾಯುತ್ತಾ ನೋಡುತ್ತಿದ್ದರು. ದತ್ತು ಅನಾಯಾಸವಾಗಿ ಹೌದು, ಕಳೆದೋಗಿದ್ದಾಳೆ, ಹುಡುಕಿ ಕೊಡ್ತೀಯಾ ಎಂದಿದ್ದ. ಇಬ್ಬರು ಮತ್ತಷ್ಟು ನಗುತ್ತಾ ನೋಡು ನೋಡು ಅದೆಲ್ಲ ಯಾರೊಟ್ಟಿಗೋ ಇದ್ದಾಳೋ ಎಂದರೆ ದತ್ತು ಕೋಪ ಹೆಚ್ಚಾಗಿತ್ತು. ಅವನು ಮಾನಸಿಗೆ ನಿನ್ನ ಪರಿಸ್ಥಿತಿ ಅದೆಷ್ಟು ಕೀಳಾಗಿದ್ದರೂ ಬೇರೆಯವರ ಜೀವನದಲ್ಲಿ ಮೂಗು ತೋರಿಸೋದನ್ನು ಬಿಡೋದಿಲ್ಲವಲ್ಲ. ಮದುವೆಯಾಗಿ ಬಿಟ್ಟು ಹೋಗುವುದಕ್ಕಿಂತ ನನ್ನವಳು ನಿನ್ನಂತಲ್ಲ, ಅವಳು ದೇವತೆ. ಅವಳ ಬಗ್ಗೆ ಮಾತನಾಡಲು ನಿನಗೆ ಯೋಗ್ಯತೆ ಕೂಡ ಇಲ್ಲ. ನಿನ್ನ ಬಗ್ಗೆ ಎಲ್ಲವನ್ನು ಈ ಮೂರ್ಖನ ಬಳಿ ಹೇಳಿದ್ದೀಯೋ ಇಲ್ಲವೋ? ಹೇಳಿದ್ದರೂ ಅವನು ನಿನ್ನ ಮದುವೆಗೆ ಹೇಗೆ ತಾನೇ ಒಪ್ಪುತ್ತಾನೆ ಹೇಳು? ಗೊತ್ತಿದ್ದು ಒಪ್ಪಿದ್ದಾನೆ ಅಂದರೆ ಅವನೇ ಇರಬೇಕು ಅಲ್ವಾ ಎಂದಿದ್ದ. ದತ್ತು ಮಾತು ಧೀರಜ್ಗೆ ಕೋಪ ತಂದಿತ್ತು. ಅವನು ದತ್ತು ಕಡೆ ಕೈ ಎತ್ತಿ ಬಂದಿದ್ದ. ಅಷ್ಟರಲ್ಲಿ ದತ್ತು ಅವನ ಕೈ ಹಿಡಿದು ಮೊದಲು ನಿನ್ನ ಪಾಲಿಗೆ ಬಂದಿರುವುದು ಅಸಲಿಯೋ ನಕಲಿಯೋ ತಿಳಿದುಕೋ, ಆಮೇಲೆ ಬೇರೆಯವರ ಬದುಕನ್ನು ಕೆಡಿಸೋಕೆ ಬರುವಂತೆ. ನನ್ನವಳು ಅಪರಂಜಿ, ಅವಳ ಬಳಿ ನಿನ್ನ ನೆರಳು ಕೂಡ ಸೋಕೋದಕ್ಕೆ ನೀನು ಪವಿತ್ರ ಆಗೋಗ್ತೀಯ. ಆದರೆ ನೀನು ಪವಿತ್ರ ಆಗೋದೆಲ್ಲ ಬಿದ್ದಿರೋದು ಕೊಳಚೆ ಗುಂಡಿಯಲ್ಲಿ ಎಂದು ಕೈ ಬಿಟ್ಟಿದ್ದ. ಮಾನಸಿ ಕಡೆ ಕೈ ನೋಡುತ್ತಾ ಇದೇ ಲಾಸ್ಟ್ ವಾರ್ನಿಂಗ್. ನಿನಗೆ ನನ್ನ ಕುಟುಂಬದ ವಿಚಾರದಲ್ಲಿ ಇವತ್ತೇ ಮರೆತುಬಿಡು, ಇಲ್ಲವೇ ನಾನು ನಿನ್ನ ಬದುಕಲ್ಲಿ ನೆಮ್ಮದಿ ಅನ್ನೋದನ್ನೇ ಮರೆಸಿಬಿಡುತ್ತೇನೆ. ನೀನು ಅದೇಗೆ ನನ್ನ ಅಮೃತ ಅತ್ತಿಗೆಗೆ ತಂಗಿಯಾಗಿದ್ದೀಯೋ ಅನ್ನೋದೇ ಆಶ್ಚರ್ಯ ನನಗೆ. ನೀನು ಅವರ ತಂಗಿ ಮತ್ತು ಒಂದು ಹೆಣ್ಣು ಅನ್ನೋ ಕಾರಣಕ್ಕೆ ನಾನು ನಿನ್ನಿಂದ ಅಪಾಯವನ್ನು ದೂರದಲ್ಲೇ ಇಟ್ಟಿದ್ದೇನೆ. ಅದನ್ನು ನೀನು ನನ್ನ ನ್ಯೂನತೆ ಅಂದುಕೊಂಡರೆ ಇನ್ನು ಮುಂದೆ ಅದು ಆಗೋದಿಲ್ಲ. ನನ್ನ ಮನೆ ವಿಚಾರಕ್ಕೆ ಬಂದರೆ ಅವತ್ತೇ ನನ್ನ ಮತ್ತೊಂದು ಮುಖ ನೋಡಬೇಕಾಗುತ್ತದೆ ಎಂದು ವಾರ್ನ್ ಮಾಡಿದ್ದ. ಮಾನಸಿ ಇಲ್ಲಿ ತನ್ನ ಮೊದಲ ವಿಚಾರಗಳೆಲ್ಲವೂ ಸಿಟ್ಟಿನಲ್ಲಿ ದತ್ತು ಧೀರಜ್ ಬಳಿ ಹೇಳುವನು ಅನ್ನೋ ಭಯದಲ್ಲಿಯೇ ಅವನನ್ನು ಸಮಾಧಾನ ಮಾಡುವ ನೆಪದಲ್ಲಿ ಅಲ್ಲಿಂದ ಹೊರಗೆ ತಳ್ಳಿಕೊಳ್ಳುತ್ತಲೇ ಕರೆದುಕೊಂಡು ಹೋಗಿದ್ದಳು. ಅವಳು ಹೋಗುವ ದಾರಿಯಲ್ಲಿ ನಿಂತಿದ್ದ ನಂದಿನಿಗೆ ಜೋರಾಗಿ ಡಿಕ್ಕಿ ಹೊಡೆದಿದ್ದಳು. ನಂದಿನಿ ಗುದ್ದಿದ್ದ ರಭಸಕ್ಕೆ ಒಂದು ರೌಂಡ್ ಸುತ್ತಿದ್ದಳು. ದತ್ತು ಎಲ್ಲಿ ಅವಳು ಬೀಳುವಳೋ ಎನ್ನುವಂತೆ ಅನಿಸಿತ್ತು. ಬ್ಯಾಲೆನ್ಸ್ ತಪ್ಪಿದ್ದ ನಂದಿನಿಗೆ ದತ್ತು ಓಡಿ ನೆರವಾಗಿದ್ದ. ಬೀಳುತ್ತಿದ್ದ ನಂದಿನಿ ದತ್ತು ಕೈಯಲ್ಲಿ ಉಯ್ಯಾಲೆ ಆಡಿದ್ದಳು. ದತ್ತುಗೆ ಎದೆಬಡಿತ ಹೆಚ್ಚಾಗಿತ್ತು. ಅವನು ಅವಳ ಕಣ್ಣೋಟಕ್ಕೆ ಕಳೆದು ಹೋಗಿದ್ದ. ನಂದಿನಿಗೆ ದತ್ತು ಮಾನಸಿ ಜೊತೆ ಹೇಳಿದ್ದ ಮಾತುಗಳೆಲ್ಲವೂ ಕಿವಿಯಲ್ಲಿ ಗುಯಿಗುಡುತ್ತಿದ್ದವು. ಇಡೀ ಮಾಲ್ ತುಂಬ ಆ ಪದಗಳೇ ಕೇಳುತ್ತಿದ್ದವೇನೋ ಅನ್ನಿಸುತ್ತಿತ್ತು. ಆದರೆ ಅವಳನ್ನು ನಂಬಲು ಆಗುತ್ತಿರಲಿಲ್ಲ. ಮಾನಸಿ ಮತ್ತು ಧೀರಜ್ ಮಾಲ್ನಿಂದ ಬೇಗ ಬೇಗ ಆಚೆ ಹೋಗಿದ್ದರು. ಮಾನಸಿಯಂತೂ ಧೀರಜನ್ನು ಹಿಂದೆ ತಿರುಗಲು ಬಿಡದೆ ಎಳೆದುಕೊಂಡು ಹೋಗಿದ್ದಳು. ಎಲ್ಲಿ ದತ್ತು ಕಡೆ ಧೀರಜ್ ನೋಡಿದರೆ ದತ್ತು ಎಲ್ಲಿ ಅವಳ ಚರಿತ್ರೆಯನ್ನು ಹೇಳಿ ಇನ್ನು 2 ದಿನದಲ್ಲಿ ಇರುವ ಮದುವೆಯನ್ನು ಕ್ಯಾನ್ಸಲ್ ಮಾಡುವನೋ ಎನ್ನುವ ಭಯದಲ್ಲಿ ಹೋಗಿದ್ದಳು. ದತ್ತು ಮತ್ತು ನಂದಿನಿ. ದತ್ತು ತೋಳಲ್ಲಿ ನಂದಿನಿ, ನಂದಿನಿ ಕಣ್ಣೊಳಗೆ ದತ್ತು. ದತ್ತು ಮತ್ತು ನಂದಿನಿ 1-2 ನಿಮಿಷ ಪ್ರಪಂಚವನ್ನೇ ಮರೆತಂತೆ ನಿಂತಿರಲು ನಂದಿನಿಗೆ ದತ್ತು ನೋಟ ಮೋಹಿಸಿತ್ತಂತೂ ನಿಜ. ಅವಳಿಗೆ ಆ ನೋಟದ ತಾಪತೆಯನ್ನು ಎದುರಿಸಲು ಸಾಧ್ಯವಾಗಲಿಲ್ಲ. ಕಷ್ಟ ಅನಿಸಿತು. ಅವಳು ಮೆಲುವಾಗಿ ದತ್ತು ಅವರೇ ಎನ್ನಲು ದತ್ತು ಮಗ್ನವಾಗಿದ್ದ. ಮತ್ತಷ್ಟು ಜೋರಾಗಿ ದತ್ತು ಅವರೇ ಎನ್ನಲು ದತ್ತು ಎಚ್ಚರವಾಗಿತ್ತು. ಅವಳನ್ನು ನಿಲ್ಲಿಸಿದ್ದ. ದತ್ತು ಸಾರಿ ಅದು ಎನ್ನುತ್ತಾ ಏನೂ ಹೇಳಬೇಕು ತಿಳಿಯದೆ ತಲೆ ಕೆರೆದುಕೊಂಡಿದ್ದ. ನಂದಿನಿ ಮಾತು ಬದಲಿಸುತ್ತಾ ಹೋಗೋಣವಾ ಅಂದ್ಲು. ದತ್ತು ಆದರೆ ನಿನಗೆ ಸೀರೆ ಎಂದ. ನಂದಿನಿ ನಾನು ಇಲ್ಲಿ ತೆಗೆದುಕೊಳ್ಳೋದಿಲ್ಲ, ನನಗೆ ಗೊತ್ತಿರುವ ಅಂಗಡಿಗೆ ಹೋಗ್ತೀನಿ, ನೀವು ಕರೆದುಕೊಂಡು ಹೋಗ್ತೀರಾ ಎಂದಳು. ದತ್ತು ಆಯಿತು ಸರಿ ಎಂದಿದ್ದ. ಅವಲ್ಲಿವರೆಗೆ ಎಲ್ಲಿನ ವಾತಾವರಣ ನೆನೆದು ಮುಜುಗರವನ್ನಿಸಿತ್ತು. ಅಲ್ಲ ಕಣೋ ದತ್ತು, ಕೈಯಲ್ಲಿ ನಂದಿನಿ ಬಿದ್ದರೆ ಎತ್ತಿ ನಿಲ್ಲಿಸದೆ ಅಷ್ಟೊತ್ತು ಬೇಕೇನೋ? ನಿನಗಂತೂ ಏನೋ ಆಗಿದೆ ಕಣೋ ಎಂದಿತ್ತು ಅವನ ಮನಸ್ಸು. ನಂದಿನಿ ಮಾತ್ರ ದತ್ತು ಹೇಳಿದ ಮಾತುಗಳೇ ಕಿವಿಯ ತುಂಬ ಕೇಳಿಸುತ್ತಿದ್ದವು. ಅವಳು ಬೇಡ ಬೇಡ ಅಂದರೂ ಅವಳ ಕಣ್ಣು ಮನಸ್ಸು ಅವನನ್ನೇ ನೋಡುತ್ತಿತ್ತು, ಅವನನ್ನೇ ಸ್ಕ್ಯಾನ್ ಮಾಡುತ್ತಿತ್ತು. ಅದೇಗೆ ಇಷ್ಟೊಂದು ಒಳ್ಳೆ ಗುಣ ಇರುವ ವ್ಯಕ್ತಿ ಇದ್ದಾನೆ, ಅದು ಆತ ನನ್ನ ಬಾಳ ಸಂಗಾತಿಯಾಗಿಬಿಟ್ಟ ಎಂದು. ಮತ್ತು ಆ ಸಂಬಂಧ ಹೆಚ್ಚು ದಿನ ಉಳಿಯುವುದಿಲ್ಲ ಅನ್ನುವುದಂತೂ ಬೇಸರದ ಸಂಗತಿ. ಮೊದಲ ದಿನ ಅವನನ್ನು ಭೇಟಿಯಾದಾಗ ಮನುಷ್ಯ ಆಗಿರಬಹುದು ಎಂದುಕೊಂಡಿರಲಿಲ್ಲ. ನೋಡಿದರೆ ಇವನೇ ದೇವರಂತೆ ಕಾಣಿಸುತ್ತಿದ್ದಾನೆ ಎಂದು ಅಲ್ಲವೇ ಎಂದುಕೊಳ್ಳುತ್ತಿದ್ದಳು. ಇವರು ತಮ್ಮ ಪಾಡಿಗೆ ತಾವೇ ಮನಸ್ಸಿನೊಂದಿಗೆ ಮಾತನಾಡಿಕೊಳ್ಳುತ್ತಾ ಕಾರ್ ಕಡೆ ಬಂದಿದ್ದರು. ಆವಾಗ ದತ್ತುಗೆ ಬಟ್ಟೆ ಬಿಲ್ ಹಾಕಿಸಲು ಇಟ್ಟಿದ್ದ ನೆನಪಾಗಿತ್ತು. ನಂದಿನಿಗೆ ಜೋಪಾನವಾಗಿ ಕಾರ್ನಲ್ಲೇ ಇರು, ಕಾಲೊಳಗೆ ಕೂರಿಸಿ ತಾನು ಬರುವುದಾಗಿ ಹೇಳಿದ್ದ. ನಂದಿನಿಯನ್ನು ಹೊರಗೆ ದಾರಿ ನೋಡುತ್ತಾ ಆ ಸಂಬಂಧದ ಅದೆಷ್ಟು ದಿನ ಇರುವುದೋ ಗೊತ್ತಿಲ್ಲ, ಆದರೆ ನಿಜವಾಗಿಯೂ ಯಾರು ನಿನ್ನನ್ನು ಇಲ್ಲ ನಿನ್ನನ್ನು ಅನ್ನೋಕೆ ಸರಿಯಿಲ್ಲ, ನಿಮ್ಮನ್ನು ಪಡೆಯುವವರು ನಿಜವಾಗಿಯೂ ಪುಣ್ಯವಂತೆಯಾಗಿರುತ್ತಾಳೆ ಎಂದುಕೊಂಡರೆ ದತ್ತು ಯಪ್ಪ ಯಾಕೋ ನಾನು ನಂದಿನಿ ಕಣ್ಣು ನೋಡೋ ಸ್ಥೀಮಿತ ಕಳೆದುಕೊಳ್ಳುತ್ತಿದ್ದೇನೆ. ನಂದಿನಿ ನನ್ನೊಂದಿಗೆ ಇದೊಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಎನ್ನುವ ವಿಚಾರವಾಗಿಯೇ ನನ್ನನ್ನು ಮದುವೆಯಾಗಿರುವುದು. ನಾನು ನನ್ನ ಮನದಲ್ಲಿನ ಎಲ್ಲ ಸಲ್ಲದ ಭಾವನೆಗಳನ್ನು ಬೆಳೆಸಿಕೊಳ್ಳಬಾರದು. ಒಳ್ಳೆ ಸ್ನೇಹಿತನಾಗಿ ಅವಳ ಜೊತೆ ನಿಲ್ಲಬೇಕು, ಅವಳಿಗೆ ಸಹಾಯಕನಾಗಿ ಯಾವಾಗಲೂ ಅವಳ ವೆಲ್ವಿಷರಾಗಿ ಇರಬೇಕು ಎಂದುಕೊಳ್ಳುತ್ತಾ
ಬಟ್ಟೆ ಸೆಲೆಕ್ಟ್ ಮಾಡಿದ್ದ ಅಂಗಡಿಗೆ ಹೋಗಿದ್ದ. ಒಂದು ರಾಶಿ ಪ್ಯಾಕೇಜ್ಗಳು ಕಾಣಿಸಿತ್ತು. ಅವನು ಮ್ಯಾನೇಜರ್ ಬಳಿ ಮಾತನಾಡಿ ಎಲ್ಲ ಬಟ್ಟೆಗಳನ್ನು ಕಾರ್ಗೆ ಲೋಡ್ ಮಾಡಲು ಹೇಳಿದ್ದ. ಅವರು ಮಾಲ್ನಿಂದ ಆಚೆ ಬರುವಾಗ ಅವನಿಗೆ ಒಂದು ಅಂಗಡಿಯ ಮುಂಭಾಗ ಗೊಂಬೆಗೆ ಹಾಕಿದ್ದ ಒಂದು ಬಟ್ಟೆ ಕಾಣಿಸಿತ್ತು. ಅದನ್ನು ನೋಡಿಯೇ ಮನಸ್ಸಾಗಿತ್ತು. ಅಂಗಡಿಗೆ ಹೋಗಿ ಅದನ್ನು ಪ್ಯಾಕ್ ಕೂಡ ಮಾಡಿಸಿಕೊಂಡ. ನಂತರ ಬರುವಾಗ ಅನಿಸಿತು, ಅಲ್ಲ ಕಣೋ ದತ್ತು, ಇವಾಗಷ್ಟೇ ಅಂದ್ಕೊಂಡೆ ಯಾವುದೇ ಭಾವನೆ ಬೇಡ ಎಂದು. ಮತ್ತೆ ಈ ಡ್ರೆಸ್ ತಂದೆಯಲ್ಲ, ಇದನ್ನು ನೋಡಿ ಏನಾದರೂ ಅಂದ್ಕೊಂಡ್ರೆ? ಹಾಗಂತ ಇದನ್ನು ವಾಪಸ್ ಕೂಡ ಕೊಡೋಕ್ಕಾಗೋದಿಲ್ಲ. ಮತ್ತೆ ಏನು ಮಾಡೋದು? ಏನಾದರೂ ಅಂದ್ಕೊಂಡ್ರೆ ಅಂದ್ಕೊಳ್ಳಿ. ಅದಕ್ಕೆ ಇದನ್ನು ಅವಳಿಗೆ ಕೊಡೋದೇ ಬೇಡ, ಸುಮ್ಮನೆ ಇಟ್ಟು ಬಿಡ್ತೀನಿ. ಇಷ್ಟ ಆದರೆ ತಗೊಳ್ಳಿ, ಇಷ್ಟ ಆಗಲಿಲ್ಲ ಅಂದರೆ ಹಾಗೆ ಇರಲಿ ಎಂದುಕೊಂಡು ಬಂದಿದ್ದ. ಅಷ್ಟರಲ್ಲಿ ಅವನು ಹೇಳಿದ್ದ ಕಾರ್ ಬಳಿಗೆ ಒಂದಿಷ್ಟು ಟ್ರೋಲ್ಗಳು ಬಂದು ನಿಂತಿದ್ದವು. ಅಷ್ಟೊಂದು ಟ್ರಾಲಿಗಳನ್ನು ಹಿಡಿದು ಬಂದಿದ್ದ ಸೇಲ್ಸ್ಮ್ಯಾನ್ಗಳನ್ನು ನೋಡಿ ನಂದಿನಿ ಹೈರಾಣಾಗಿ ನೋಡಲು ಒಬ್ಬ ಸೇಲ್ಸ್ಮ್ಯಾನ್, ಮ್ಯಾಮ್ ಡಿಕ್ಕಿ ಓಪನ್ ಮಾಡ್ತೀರಾ? ಅಲ್ಲಿಗೆ ಈ ಬಟ್ಟೆಗಳನ್ನು ಹಾಕಬೇಕು ಎನ್ನಲು ನಂದಿನಿ, ಇದೆಲ್ಲ ನಮ್ಮದಲ್ಲ, ನೀವು ಮಿಸ್ ಮಾಡ್ಕೊಂಡಿದ್ದೀರಾ ನೋಡಿ ಎಂದಳು. ಸೇಲ್ಸ್ ಬಾಯ್ ಮತ್ತೊಮ್ಮೆ ಗಾಡಿ ನಂಬರ್ ಚೆಕ್ ಮಾಡಿ, ಇಲ್ಲ ಮೇಡಮ್ ಇದೇ ನೋಡಿ. ಅಲ್ಲದೆ ನೀವು ನಂದಿನಿ ದತ್ತಾತ್ರೇಯ ಚಟರ್ಜಿ ಅಲ್ಲವಾ ಎಂದಿದ್ದಳು. ತನ್ನ ಹೆಸರು ಜೊತೆ ಕೇಳಿ ಏನೋ ಕಸಿವಿಸಿ ಅವಳು ಹೌದು ಎಂದಳು. ಹಾಗಾದರೆ ಇದು ನಿಮ್ಮದೇ ಮೇಡಮ್, ಸ್ವಲ್ಪ ಡಿಕ್ಕಿ ಓಪನ್ ಮಾಡ್ತೀರಾ? ನಿಮ್ಮ ಹೆಸರಲ್ಲೇ ಬಿಲ್ ಇರುವುದು ಎಂದಿದ್ದನು. ಅಯ್ಯೋ, ನಾನು ಇಷ್ಟೊಂದು ತಗೊಂಡೇ ಇಲ್ವಲ್ಲ. ಇಲ್ಲ, ನೋಡಿದ್ರೆ ನನ್ನ ಹೆಸರಲ್ಲಿ ಬಿಲ್ ಆಗಿದೆ ಅಂತಿದ್ದಾರೆ, ಏನು ಮಾಡೋದು ಎಂದು ಯೋಚಿಸುವಾಗ ಸೇಲ್ಸ್ಮ್ಯಾನ್ ಮತ್ತೆ, ಮೇಡಮ್ ಸ್ವಲ್ಪ ಬೇಗ ಡಿಕ್ಕಿ ಓಪನ್ ಮಾಡ್ತೀರಾ, ಮ್ಯಾನೇಜರ್ ಬೈತಾರೆ ಎಂದಾಗ, ಹೌದು, ನಾನು ನರ್ಸಾಗಿ ವರ್ಕ್ ಮಾಡುವಾಗ ನನಗೂ ಹೀಗೆ ತಾನೇ ಅನ್ನಿಸಿತ್ತು. ಬೇಗ ಡಿಕ್ಕಿ ತೆರೆದಳು. ಇಬ್ಬರು ಸೇಲ್ಸ್ ಬಾಯ್ಗಳು ದತ್ತು ನೀಡಿದ್ದ ಅಷ್ಟು ಬ್ಯಾಗ್ಗಳನ್ನು ಡಿಕ್ಕಿಗೆ ಪ್ಯಾಕ್ ಮಾಡಿದ್ದರು. ಉಳಿದ ಮತ್ತೊಂದಿಷ್ಟನ್ನು ಕಾರ್ ಹಿಂಭಾಗಕ್ಕೆ ಹಾಕಲು ನಂದಿನಿ ಕಾರಿನಲ್ಲಿರುವ ಸಾಮಾನುಗಳೆಲ್ಲವನ್ನು ನೋಡಿ, ಇವರೇನಪ್ಪ ಇಡೀ ಮಾಲನ್ನು ಕಾರ್ಗೆ ತುಂಬಿರೋ ಹಾಗೆ ಕಾಣಿಸ್ತಿದೆಯಲ್ಲ, ಅದೇನು ತಗೊಂಡಿದ್ದಾರೋ? ಅಷ್ಟೆಲ್ಲ ನಾನು ತೆಗೆದ ಬಟ್ಟೆಗಳನ್ನು ಹೇಗೆ ಹುಡುಕೋದು? ಹೇಗೋ ಅಂದುಕೊಂಡಿದ್ದರೆ ಅಷ್ಟರಲ್ಲಿ ದತ್ತು ಮಾಲ್ ಆಚೆಯಿಂದ ಕಾರ್ ಕಡೆ ಬರುತ್ತಿರುವುದು ಕಾಣಿಸಿತ್ತು. ಅವರನ್ನು ನೋಡಿದರೆ ಯಾವುದೋ ಕಳ್ಳತನ ಮಾಡಿ ಬರುವವರ ಮುಖದಂತೆ ಕಾಣಿಸುತ್ತಿತ್ತು. ಅವರೇನಾದರೂ ಬಿಲ್ ಕಟ್ಟದೆ ಬಂದ್ರಾ ಹೇಗೆ? ನಾನೆಂಥ ದಡ್ಡಿ, ಅಷ್ಟು ಶ್ರೀಮಂತರಿಗೆ ಇದೆಲ್ಲ ಯಾವ ಲೆಕ್ಕ? ಆದರೂ ಯಾಕೋ ಒಂಥರ ಬರ್ತಿದ್ದಾರೆ ಎಂದು ಗಮನಿಸಲು ದತ್ತು ತನ್ನ ಬೆನ್ನ ಹಿಂದೆ ಒಂದು ಕೈ ಹಿಡಿದು ಬರುತ್ತಿದ್ದನ್ನು ಕಾಣಿಸಿತ್ತು. ನಂದಿನಿಗೆ ಕುತೂಹಲ ಹೆಚ್ಚಾಗಿತ್ತು. ಇದೇನು ಇವರು ಈ ಕೈಯ ಹಿಂಭಾಗದಲ್ಲಿ ಏನೋ ಬರ್ತಿದ್ದಾರಲ್ಲ ಎಂದು ಅದನ್ನು ನೋಡಲೇಬೇಕು ಎಂದು ಪಣ ತೊಟ್ಟಂತೆ ಆ ಕಡೆಯಿಂದ ಈ ಕಡೆ ಕಣ್ಣಾಡಿಸಿ ಅಂತೂ ಇಂತೂ ಅವನ ಹಿಂದೆ ಕೈಯಲ್ಲಿ ಒಂದು ಕೆಂಪು ಬಣ್ಣದ ಬ್ಯಾಗ್ ಕಾಣಿಸಿತು. ಅದೇನಿರಬಹುದು ನೋಡಿ ನಂದಿನಿ ಎನ್ನುತ್ತಿದ್ದರೆ ಮನಸ್ಸು, ಹೇ ದಡ್ಡಿ, ನಿನಗೆ ಯಾಕೆ ಅವೆಲ್ಲ? ಅವರು ಇಷ್ಟಕ್ಕೆ ಬಂದಂತೆ ಏನೋ ತಗೊಂಡಿದ್ದಾರಪ್ಪ, ಅದನ್ನು ನಿನಗೆ ನೋಡಬೇಕು, ಅದೆಲ್ಲ ಕೇಳೋಕೆ ನೀನು ಯಾರು? ಇವೆಲ್ಲ ತಪ್ಪು ಎಂದು ಇಷ್ಟೆಲ್ಲ ಆಸೆ ಯಾಕೆ ಎಂದಿತ್ತು. ಸ್ವಲ್ಪ ಡೀಸೆಂಟಾಗಿ ಇರು ಎಂದು ಮನಸ್ಸು ಬುದ್ಧಿ ಹೇಳಿತ್ತು. ಸುಮ್ಮನೆ ಕುಳಿತರು ಕಣ್ಣು ಮತ್ತು ಮನಸ್ಸು ಎಲ್ಲಿ ಅವಳ ಮಾತು ಕೇಳಬೇಕು? ಬುದ್ಧಿ ಎಷ್ಟೇ ಹೇಳಿದ್ರು ಕಣ್ಣು ಮತ್ತು ಮನಸ್ಸು ಮಾತ್ರ ಆ ಕೆಂಪು ಬಣ್ಣದ ಬ್ಯಾಗ್ ಮೇಲೆಯೇ ಇತ್ತು. ದತ್ತು ಬೇಗ ಬಂದು ನಂದಿನಿ ನೋಡುವ ಮೊದಲು ಅದನ್ನು ಬಟ್ಟೆಗಳ ಮಧ್ಯೆ ಸೇರಿಸಿಬಿಟ್ಟ. ಆದರೆ ಅವನಿಗೇನು ಗೊತ್ತು, ನಂದಿನಿಯ ಕಣ್ಣುಗಳು ಆ ಬ್ಯಾಗ್ ನೋಡಿದ ಮೇಲೆ ಸಾಮಾನ್ಯಕ್ಕಿಂತ ಹೆಚ್ಚೇ ಅಗಲವಾಗಿ ಕುತೂಹಲವಾಗಿ ಇದ್ದದ್ದು ಎಂದು. ಅವನು ತಂದಿದ್ದು ಇಟ್ಟಿದ್ದು ಎಲ್ಲವನ್ನೂ ನೋಡಿವೆ ಎಂದು. ಎಲ್ಲ ಪ್ಯಾಕ್ ಆಡಿದ ನಂತರ ಸೇಲ್ಸ್ಮ್ಯಾನ್ಗೆ ಟಿಪ್ಸ್ ನೀಡಿ ಬಂದು ಡ್ರೈವರ್ ಸೀಟ್ನಲ್ಲಿ ಕುಳಿತಿದ್ದ ಅವನ ಮನಸ್ಸು ಕಾಣದ ಕೆಲಸ ಮಾಡಿ ಅಲ್ಲಿಂದ ಬಚಾವಾದರೆ ಸಾಕು ಎನ್ನುವಂತೆ ಅವನು ಕಾಣಿಸುತ್ತಿದ್ದ. ಅವನು ಏನೂ ಮಾತನಾಡಲಿಲ್ಲ. ನಂದಿನಿ ಕೂಡ ಸುಮ್ಮನಿದ್ದಳು. ತುಂಬ ಹೊತ್ತು ಸುಮ್ಮನಿದ್ದ ದತ್ತು, ಸೀರೆ ಅಂಗಡಿಯಲ್ಲಿದೆ ಎಂದ. ನಂದಿನಿ, ಇಡೀ ಕಾರು ತುಂಬ ನೀವೇ ಸಾಮಾನು ತುಂಬಿರುವಾಗ ನಾನು ಸೀರೆಯಲ್ಲಿಟ್ಕೊಳ್ಳೋದು ಎಂದು ತನ್ನೊಳಗೆ ಅಂಡಿಕೊಳ್ಳುತ್ತಿದ್ದರೂ ಧೈರ್ಯ ಮಾಡಿ ಈ ಕಡೆ ಆ ಕಡೆ ಎಂದು ಅಡ್ರೆಸ್ ಹೇಳಿದ್ದಳು. ದತ್ತು ಅವಳು ಹೇಳಿದ್ದ ದಾರಿಯಲ್ಲಿ ತನ್ನ ಕಾರ್ ತೆಗೆದುಕೊಂಡು ಹೋಗಿದ್ದ. ಸ್ವಲ್ಪ ದೂರ ಕ್ರಮಿಸಿದ ಕಾರ್ ಒಂದು ಪುಟ್ಟ ಸರ್ಕಲ್ನ ಸಣ್ಣ ಅಂಗಡಿಯ ಮುಂದಕ್ಕೆ ಬಂದು ನಿಂತಿತ್ತು. ದತ್ತು ತಲೆ ತಗ್ಗಿಸಿ ಆಚೆ ಇದ್ದ ಅಂಗಡಿಯ ಹೆಸರು ಓದಿದ. ಇಲ್ಲೆಯಾ ಸೀರೆ ತಗೊಳ್ಳೋದು ಎಂದ. ನಂದಿನಿ, ಹೌದು ಬನ್ನಿ ಎಂದಳು. ದತ್ತು, ಇಷ್ಟ ಚಿಕ್ಕ ಅಂಗಡಿಯಲ್ಲಿ ಸೀರೆ ಇರುತ್ತಾ ಎಂದಿದ್ದ. ಹೌದು ಇರುತ್ತೆ. ಆ ಮಾಲ್ನಲ್ಲಿ ಎಷ್ಟು ದುಡ್ಡು ಬಟ್ಟೆಗಳಿದ್ದವೋ ಅಷ್ಟೇ ಇರುತ್ತೆ. ಆದರೆ ಅವ್ರ ಥರ ಎಲ್ಲ ಮೋಸ ಮಾಡಲ್ಲ, ಆ ರೀತಿಯೆಲ್ಲ ಮಾಡೋದಿಲ್ಲ. ಬೇಕಿದ್ರೆ ನೋಡಿರು ಬನ್ನಿ ಎಂದಳು. ದತ್ತು, ಸರಿ ನೋಡೋಣ ನಡಿಯಮ್ಮ ಎನ್ನುವಂತೆ ಅವಳ ಹಿಂದೆ ಹೋಗಿದ್ದ. ಅಂಗಡಿಯಲ್ಲಿದ್ದ ವ್ಯಕ್ತಿಯನ್ನು ನೋಡಿ, ರೇಣು ಕಾಕ ಚೆನ್ನಾಗಿದ್ದೀರಾ ಎಂದಳು. ಹೌದಮ್ಮ ನಂದಿನಿ, ಚೆನ್ನಾಗಿದ್ದೀಯಾ? ನೀನೇನಮ್ಮ ತುಂಬ ದಿನದಿಂದ ಬಂದೇ ಇಲ್ಲ, ಯಾಕೆ ಊರಿಗೆ ಹೋಗಿಲ್ವಾ? ಅಮ್ಮ ಹೇಗಿದ್ದಾರೆ ಎಂದಿದ್ದರು. ಅವರಿಗೆ ಸೀರೆ ತಗೊಂಡು ಹೋಗೋಕೆ ಬಂದ್ಯಾ ಎಂದು ಅವರ ಮಾತು ಮುಗಿಸಲು ಅವರ ಮಾತಿಂದ ಬೇಸರಗೊಂಡ ನಂದಿನಿ, ಇಲ್ಲ ಕಾಕ, ಅಮ್ಮ ತೀರಿ ಹೋದ್ರು ಎಂದಳು ಉದಾಸವಾಗಿ. ಅಯ್ಯೋ, ಗೊತ್ತಾಗಲಿಲ್ಲ ಅಮ್ಮ, ನೀನು ಯಾವಾಗಲೂ ಅವರಿಗೆ ಸೀರೆ ತೆಗೆದುಕೊಳ್ಳಲು ಅಂಗಡಿಗೆ ಬರೋದಲ್ವಾ, ಹಾಗಾಗಿ ಆ ರೀತಿ ಅಂದುಕೊಂಡು ಕೇಳಿಬಿಟ್ಟೆ ಕಣಮ್ಮ. ಏನಾಗಿತ್ತು ಅವರಿಗೆ ಎಂದರು. ಕಾಕ, ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಕಾಕ ಎಂದಿದ್ದಳು. ಹೌದಾ, ಬಿಡಮ್ಮ, ಏನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಜೀವನದಲ್ಲಿ ಯಾರ್ಯಾರು ಬರಬೇಕು, ಯಾರ್ಯಾರು ಯಾವ ಸಮಯದಲ್ಲಿ ಹೋಗಬೇಕು ಅನ್ನೋದೆಲ್ಲ ಭಗವಂತನೇ ಬರೆದಿರ್ತಾನೆ. ನಾವು ನೀನು ಏನಮ್ಮ ಮಾಡೋಕ್ಕಾಗುತ್ತೆ, ಚಿಂತೆ ಬಿಡಮ್ಮ ಎಂದಿದ್ದರು. ಹೌದು ಕಾಕ ಎಂದಳು ನಂದಿನಿ. ಸರಿ, ಯಾರಿಗೆ ಬಟ್ಟೆ ತೋರಿಸಲಿ ನಂದಿನಿ ಎಂದರು ಕಾಕ. ನನಗೆ ಸೀರೆ ತೋರಿಸಿ ಎಂದಳು ಅವಳು. ಯಾವ ರೇಟ್ನಲ್ಲಿ ತೋರಿಸಲಿ ನಂದಿನಿ ಎಂದರು ರೇಣು ಕಾಕ. ಅಂಕಲ್,
500 ಮತ್ತು 1000 ಆ ರೇಂಜ್ನಲ್ಲಿ ತೋರಿಸಿ ಎಂದಳು. ಸರಿ ಬಾರಮ್ಮ ಕುಳಿತುಕೋ. ಇವರ್ಯಾರು ಎಂದರು ದತ್ತುವನ್ನು ತೋರಿಸಿ. ನಂದಿನಿಗೆ ಏನು ಹೇಳೋದು ಅರ್ಥವಾಗಲಿಲ್ಲ. ಕಾಕಾ, ಇವರು ನಮ್ಮ ಹಾಸ್ಪಿಟಲ್ನ ಡಾಕ್ಟರ್. ಇವರು ದಾರಿಯಲ್ಲಿ ಹೋಗ್ತಾ ಇದ್ರು, ಇದೇ ದಾರಿಯಲ್ಲಿ ಹೋಗ್ತಾ ಇದ್ರಲ್ಲ, ಹಾಗಾಗಿ ಅಂದರಳಷ್ಟೇ. ದತ್ತುಗೆ ಯಾಕೋ ಜಲಸಿ ಫೀಲ್ ಆಗಿತ್ತು. ಏನಿಲ್ಲ, ನನ್ನ ಹೆಂಡತಿಗೂ ಸೀರೆ ತಗೋಬೇಕಿತ್ತು, ಅದಕ್ಕೆ ಇವರ ಜೊತೆ ಬಂದಿದ್ದೆ ಎಂದ. ನಂದಿನಿಗೆ ಟಾಂಗ್ ಕೊಟ್ಟಂತೆ. ನಂದಿನಿ ಅವನನ್ನೇ ನೋಡಿದ್ದಳು. ನಂದಿನಿ ನೋಡಿದ ಕೂಡಲೇ ದತ್ತು ಬೇರೆ ಯಾವುದೋ ಕಡೆ ನೋಡುತ್ತಾ, ಈ ಅಂಗಡಿಯಲ್ಲಿ ಸೀರೆ ಎಲ್ಲಿದೆ ಅಂತಾನೆ ಕಾಣಿಸ್ತಾ ಇಲ್ಲ, ಅದರಲ್ಲಿ 500 1000ಕ್ಕೆ ಬಟ್ಟೆ ಕೇಳ್ತಿದ್ದಾಳಲ್ಲ, ಇವಳೇನು ಇನ್ನು ಯಾವ ಕಾಲದಲ್ಲಿ ಇದ್ದಾಳೆ, ಅಷ್ಟು ದುಡ್ಡಿಗೆ ಒಂದು ಸಾಕ್ಸ್ ಕೂಡ ಬರೋದಿಲ್ಲ ಎಂದುಕೊಳ್ಳುತ್ತಿದ್ದ. ಅದೇ ಸಮಯಕ್ಕೆ ಕಾಕಾ ದತ್ತುವನ್ನು, ನಿಮ್ಮ ಹೆಂಡತಿಗೆ ಯಾವ ರೇಂಜ್ ಬಟ್ಟೆ ಬೇಕು ಸರ್ ಎಂದಿದ್ದರು. ದತ್ತು, ಮೊದಲು ಅವರಿಗೆ ಕೊಡಿ, ಆಮೇಲೆ ನಾನು ನೋಡ್ತೀನಿ ಎಂದ. ಸರಿ ಎಂದು ರೇಣು ಕಾಕಾ ಒಂದಿಷ್ಟು ಸೀರೆಗಳನ್ನು ತಂದು, ನೋಡಮ್ಮ ಇವು 500 ರೂಪಾಯಿಗೆ, ತಡಿ ತರ್ತೀನಿ, ಮತ್ತೊಂದಿಷ್ಟನ್ನು ತಗೊಬಂದು, ನೋಡಮ್ಮ ಇವು 1000 ರೂಪಾಯಿನ ಸೀರೆಗಳು, ನಿನಗೆ ಯಾವ ಬೇಕು ಅಂತ ಸೆಲೆಕ್ಟ್ ಮಾಡು ಎನ್ನಲು ಅವರ ಮಾತು ಕೇಳಿದ ದತ್ತುಗೆ ಶಾಕ್ ಆಗಿತ್ತು. ಏನಪ್ಪ, ಇಷ್ಟು ದುಡ್ಡಿಗೆ ಇಷ್ಟೊಂದು ಸೀರೆ ಬರ್ತಾವ? 1000 ರೂಪಾಯಿಗೆ ಬಾಕ್ಸ್ ಕೂಡ ಬರಲ್ಲ ಅಂದ್ಕೊಂಡಿದ್ನಲ್ಲ ಎಂದು ನೋಡುತ್ತಿದ್ದ. ನಂದಿನಿಗೆ ತನಗೆ ಇಷ್ಟವಾಗಿರುವ ಒಂದಿಷ್ಟು ಸೀರೆಗಳನ್ನು ಸೆಲೆಕ್ಟ್ ಮಾಡಿ ತನ್ನ ಬಳಿ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಮತ್ತು ಎಲ್ಲ ಶಾಪಿಂಗ್ಗೆ ದುಡ್ಡು ಸಾಲುತ್ತದೆಯಾ ಎಂದು ಲೆಕ್ಕಾಚಾರ ಮಾಡಿ ಸೆಲೆಕ್ಟ್ ಮಾಡಿಕೊಂಡಳು. ದತ್ತು ಆ ಪುಟ್ಟ ಅಂಗಡಿಯಲ್ಲಿ ಸೀರೆ ಸೆಲೆಕ್ಟ್ ಮಾಡ್ಕೊತಾನ, ಅದು ಅವನ ಹೆಂಡತಿಗೋಸ್ಕರ? ನೋಡೋಣ.